ವಿರಾಜ್, ಈ ಮನುಷ್ಯ ಫೋನೇ ಪಿಕ್ ಮಾಡಲ್ವಲ್ಲ. ಫ್ರಿಜ್ಜು ಟಿವಿ ಬರುತ್ತೋ ಇಲ್ವೋ? ವಿಶ್ವ, ಆಯ್ತಾ ಫೋನು? ಯಾಕಮ್ಮ? ನೀನ್ ಕೂತ್ಕೋ, ಹೇಳ್ತೀನಿ. ಓಹ್, ಎಣ್ಣೆನಾ? ಮತ್ತಿನ್ನೇನು, ಆಗ್ಲಿಂದ ನೋಡ್ತಾ ಇದ್ದೀನಿ. ತಲೆ ಬಿಸಿ ಮಾಡ್ಕೊಂಡು ಓಡಾಡ್ತಿದೀಯ. ಹೀಗೆ ಆದ್ರೆ ನೆತ್ತಿ ಸುಡುತ್ತಷ್ಟೆ. ಏನ್ ಮಾಡ್ಲಮ್ಮ, ನನ್ನ ಕೆಲ್ಸನೇ ಎಂತದಲ್ವೇ. ನಿಮ್ಮಪ್ಪ ಇತ್ತಿದ್ರೆ ನೀನು ಮತ್ತೆ ಮಲ್ಲಿ ಚಿಕ್ಕ ವಯಸ್ಸಲ್ಲೇ ಕೆಲಸ ಮಾಡೋ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಮಲ್ಲಿನೂ ಸಾಲ ಮಾಡೋ ಧೈರ್ಯ ಮಾಡ್ತಿರ್ಲಿಲ್ಲ. ಅಮ್ಮ, ಹಾಗೆಲ್ಲ ಏನೂ ಇಲ್ಲ. ಅಪ್ಪ ಇಲ್ಲ ಅನ್ನೋ ನೋವಿದೆ ನಿಜ. ಆದ್ರೆ ಅದರಿಂದ ದುಡ್ಡು ಮಾಡಬೇಕು ಅನ್ನೋ ಗುರಿನೂ ಹುಟ್ಟಿದ್ಯಲ್ಲ. ನಿನ್ ಗುರಿ ಏನೋ ಚೆನ್ನಾಗಿದೆ ಕಣೋ. ದುಡ್ಡು ಮಾಡಬೇಕು ಅಂತ ಶಿಸ್ತಲ್ಲಿ ದುಡಿತಾ ಇದೆಯಾ, ಸಂಪಾದನೆ ಮಾಡ್ತಿದ್ಯಾ. ಆದ್ರೆ ಮಲ್ಲಿ, ಅಮ್ಮ, ನೀನ್ ಯಾಕೆ ಯಾವಾಗ್ಲೂ ಮಲ್ಲಿ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯ? ಬಿಡು ಅದನ್ನ. ಇದ್ಕೊಡು, ಬಾ ಇಲ್ಲಿ ಬಾ. ಎಲ್ಲಿಗೋ? ಕೂತ್ಕೊ ನೀನು. ಏ, ನಿನ್ಗೆ ಎಣ್ಣೆ ಹಚ್ಬಿಡ್ತೀನಿ, ಬಾ ಕೂತ್ಕೊಳಮ್ಮ. ಛೋ, ವಿಶ್ವ, ಏನೋ ಇದು? ಅಮ್ಮ, ಮಲ್ಲಿ ದಾರಿ ತಪ್ಪೋ ಹುಡುಗಿ ಅಲ್ಲ. ಸಾಲ ಮಾಡಿದಾಳೆ, ಅದನ್ನ ಅವಳಿ ತೀರಿಸ್ತಾಳೆ. ನೀನ್ ಅದ್ರ ಬಗ್ಗೆ ಅವಳ ಹತ್ರ ಮತ್ತೆ ಮತ್ತೆ ಮಾತಾಡಬೇಡ ಪ್ಲೀಸ್. ಏನ್ ಯಾರು ಮಾಡಿದಿರ ತಪ್ಪ ಹೇಳು? ಇರಬಹುದು ಕಣೋ, ಆದ್ರೆ ನನ್ನ ಮಕ್ಕಳು ತಪ್ಪು ಮಾಡಿದ್ರೆ ನನಗೆ ಸಹಿಸಕ್ಕಾಗಲ್ಲ. ಮಲ್ಲಿ ಸಣ್ಣ ಹುಡುಗಿ ಅಂತ ಸಹಿಸ್ಕೊಂಡಿದ್ದೀನಿ. ಯಾಕೆ ಹೇಳು? ಅವಳೇನೇ ಮಾಡಿದ್ರು ಅಪ್ಪನ ಸ್ಥಾನದಲ್ಲಿ ನೀನ್ ನಿಂತ್ಕೊಂಡು ಎಲ್ಲ ನಿಭಾಯಿಸ್ತೀಯ ಅನ್ನೋ ನಂಬಿಕೆ ನನಗೆ. ಅಮ್ಮ, ನಾನು ಎಲ್ಲ ನೋಡ್ಕೊತೀನಿ. ನನ್ನ ಹೆಸರು ವಿಶ್ವಾಸ್, ನೀನ್ ನನ್ನನ್ನು ನಂಬೋದು. ಹೌದು ಕಣ, ನಿನ್ನನ್ನೇ ನಾನು ನಂಬಿರೋದು. ಅದಕ್ಕೆ ತಾನೇ ನಿಮ್ಮಪ್ಪ ನಮ್ಮನ್ನೆಲ್ಲ ಬಿಟ್ಟು ಹೋದ್ಮೇಲೆ ನನ್ನ ಎಲ್ಲ ಜವಾಬ್ದಾರಿಗಳನ್ನು ನಿನ್ನ ಮೇಲೆ ಹಾಕಿರೋದು. ಅಕಸ್ಮಾತ್ ಮಲ್ಲಿ ಮಾಡ್ತಿರೋ ತಪ್ಪನ್ನ ನೀನೇನಾದ್ರೂ ಮಾಡಿದಿದ್ರೆ ವಿಶ್ವ, ನನ್ನ ಎದೆನೇ ಒಡೆದೋಗಿರೋದು ಕಣೋ. ಅಮ್ಮ, ಏನು ಅಂತ ಮಾತಾಡ್ತಿದ್ಯಾ? ಬಿಡ್ತು ಅನ್ನು. ಏ ವಿಶ್ವ, ನಾನೊಂದು ಮಾತನಾಡ್ಸ್ಕೊಡ್ತೀಯಾ? ಏನು ಅಂತ ಹೇಳಮ್ಮ. ಎಂಥ ಪರಿಸ್ಥಿತಿ ಬಂದ್ರು ಮಲ್ಲಿ ಥರ ನೀನ್ ಸಾಲ ಮಾಡಲ್ಲ ಅಂತ ನನಗೆ ಮಾತು ಕೊಡು. ಸಾಲ ಕೊಟ್ಟವರು ಮನೆ ಹತ್ರ ಬಂದ್ಬಿಟ್ಟಿದ್ದಾರೆ. ಅವತ್ತೇ ಸಾಯ್ತೀನಿ ಅಂತ ಹೊರಟಿದ್ದೆ, ನೀನೇ ನಾನು ಬೇಡ ಅಂತ ತಡೆದಿದ್ದು. ಅಮ್ಮ, ಈಗ ಯಾಕಿಂತ ಮಾತೆಲ್ಲ? ಈಗಲೇ ಕಣೋ ಬೇಕಾಗಿರೋದು. ನಿಮ್ಮಪ್ಪ ಎಷ್ಟೇ ಕಷ್ಟ ಬಂದ್ರು ಸಾಲದ ಸುಳಿಗೆ ಮಾತ್ರ ಸಿಕ್ಕಾಕೋತಾ ಇರ್ಲಿಲ್ಲ. ಸಾಲ ಮಾಡೋದು ಅಂದ್ರೆ ಸ್ವಾಭಿಮಾನನ ಕಳ್ಕೊಂಡ ಹಾಗೆ ಅಂತ ಹೇಳೋರು. ಆದರೆ ಬಡವರಿಗೆ ಸ್ವಾಭಿಮಾನ ನಂಬ್ಕೊಂಡಿದ್ರೆ ಬದುಕಕ್ಕಾಗಲ್ಲಮ್ಮ. ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನಲೇಬೇಕು. ಮಲ್ಲಿ ಅಚ್ಚು ನಿಮ್ಮಪ್ಪನ ಥರನೇ ಕಣೋ. ಅವಳು ಸಾಲ ಮಾಡಿದಾಳೆ ಅಂದ್ರೆ ನನಗೆ ನಂಬೋಕೆ ಆಗ್ತಿಲ್ಲ. ಎಲ್ಲಿ ಅವಳು ಸಾಲ ತೀರ್ಸೋಕೆ ಹೋಗಿ ನೀನ್ ಸಾಲ ಮಾಡ್ಬಿಡ್ತೀಯ ಅನ್ನೋ ಭಯ ಕಾಡ್ತಿದೆ ಕಂದ ನನಗೆ.
ಅಮ್ಮ ಹಾಗೆಲ್ಲ ಏನೂ ಆಗಲ್ಲ, ನೀನು ಹೆದರ್ಕೋಬೇಡ. ನೋಡು ವಿಶ್ವ, ನಾನು ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊ. ಅಪ್ಪಿ ತಪ್ಪಿ ನೀನೇನಾದ್ರೂ ಸಾಲ ಮಾಡಿದೆ, ಅದು ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಕಣೋ, ನನಗಿಲ್ಲ, ಆಗಲ್ಲ ನನಗೆ. ಪೂಜೆನ ಹಗುರವಾಗಿ ತಗೋಬಾರ್ದು. ಸತ್ಯನಾರಾಯಣ ಪೂಜೆಗೆ ಆಡಂಬರ ಬೇಡ. ಸಣ್ಣದಾಗಿ ಮಾಡಿದ್ರೂ ನಿಷ್ಠೆಯಿಂದ ಮಾಡಬೇಕು. ಹೌದು ಅತ್ತೆ, ನೀವೇನು ಯೋಚನೆ ಮಾಡಬೇಡಿ, ಪೂಜೆ ಚೆನ್ನಾಗಾಗತ್ತೆ. ಈ ಪೂಜೆಯಿಂದ ಮನೆಯವರೆಲ್ರಿಗೂ ಒಳ್ಳೇದಾದರೆ ಅಷ್ಟೇ ಸಾಕು. ಅಮ್ಮಮ್ಮ, ಒಳ್ಳೆ ಪುರೋಹಿತರಿಗೇನೆ ಹೇಳಿದ್ದೀನಿ, ಅವರು ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ, ನೀವೇನು ಯೋಚನೆ ಮಾಡಬೇಡಿ. ಅಡಿಗೆಗೆ ಯಾರನ್ನ ಹೇಳಿದ್ದೀರಾ? ಮಲ್ಲಿಗೆ ಹೇಳಿದ್ದೀನಿ ಅತ್ತೆ, ಅವಳೇ ಮಡಿನಲ್ಲಿ ಅಡುಗೆ ಮಾಡಿಕೊಡ್ತೀನಿ ಅಂತ ಹೇಳಿದಾಳೆ. ಅಡುಗೆನೂ ಚೆನ್ನಾಗಿ ಮಾಡ್ತಾಳೆ, ಯಾರ್ಯಾರಿಗೆ ಏನೇನು ಬೇಕು ಅಂತ ಚೆನ್ನಾಗಿ ತಿಳ್ಕೊಂಡಿದ್ದಾಳೆ. ಹಾಗಾದ್ರೆ ಪ್ರಸಾದದ ತಲೆ ಬಿಸಿನೂ ಇರಲ್ಲ, ಅದನ್ನು ಅವಳಿಗೆ ಮಾಡಕ್ ಹೇಳ್ಬಿಡು ವೈಜಯಂತಿ. ಅವಳು ಯಾಕೆ ಮಾಡಬೇಕು? ಮನೇಲಿ ಯಾರಿಗೂ ಪ್ರಸಾದ ಮಾಡೋದಿಕ್ ಬರಲ್ವಾ? ನೀನು ವೈಜಯಂತಿ ಶಾಶ್ವತಿ ರಜಕ್ಕೆ ಹೋಗ್ತಾ ಇದ್ದೀರಾ? ಮಿಥಿಲಾ, ನೀನು ಮನೇಲಿರಲ್ವಾ? ಇರ್ತೀನಿ ಅಮ್ಮಮ್ಮ. ಮತ್ತೆ ಇಷ್ಟು ಜನ ಮನೆಯಲ್ಲಿದ್ದು ಕೆಲ್ಸದವ್ರು ಪ್ರಸಾದ ಮಾಡೋ ಪರಿಸ್ಥಿತಿ ನಮ್ಗೇನ್ ಬಂತು? ಅದು ಹಾಗಲ್ಲ ಅತ್ತೆ, ಎಲ್ಲ ಅಡುಗೆನೂ ಅವಳ ಹತ್ರನೇ ಮಾಡಿಸ್ಬೇಕಾದ್ರೆ ಪ್ರಸಾದ ಒಂದೇನು ಹೆಚ್ಚಾಗಲ್ಲ ಅಲ್ವಾ? ಅಡಿಗೆ ಎಲ್ಲ ಅವಳು ಮಾಡಿ ಪ್ರಸಾದ ಒಂದು ನೀನ್ ಮಾಡಿದ್ರೆ ಹೆಚ್ಚಾಗಲ್ಲ ತಾನೆ? ನೀನೇ ಮಾಡು. ನನಗೆ ಈ ಪ್ರಸಾದ ಎಲ್ಲ ಮಾಡಕ್ ಬರಲ್ಲ ಅತ್ತೆ. ಹೌದಾ? ಸರಿ ವೈಜಯಂತಿ, ನೀನೇ ಮಾಡು. ಸರಿ ಅತ್ತೆ. ಅಮ್ಮಮ್ಮ, ಇಷ್ಟು ವರ್ಷ ವೈಜು ಅತ್ತನೇ ಮಾಡಿದ್ದಾರೆ, ಈ ಸಾರಿ ನಾನು ಮಾಡ್ಲಾ? ಸರಿ ಮಾಡು. ಅಲ್ಲಿಗೆಲ್ಲ ಸರಿ ಹೋಯ್ತಲ್ಲ. ಭವಾನಿ, ನಿಂತ್ಕೋ. ಪ್ರಸಾದ ಮಾಡೋದಿಕ್ ಬರಲ್ಲ ಅನ್ನೋ ಸ್ಪಷ್ಟತೆ ನಿನಗಿದೆಯಲ್ವಾ? ಪ್ರಸಾದ ಮಾಡಕ್ ಬರ್ದೇ ಇರೋರು ಪೂಜೆ ಕೂರೋದ್ ಬೇಡ ಅನ್ನೋ ಸ್ಪಷ್ಟತೆ ನನಗೂ ಇದೆ. ಅತ್ತೆ, ಪೂಜೆಗೆ ನಾನು ಕೂರ್ದೆ ಇನ್ಯಾರು ಕೂರಕ್ಕಾಗುತ್ತೆ? ವೈಜಯಂತಿ, ಇವಳಿಗೆ ಪ್ರಸಾದ ಮಾಡಕ್ ಬರಲ್ಲ ಅಂದ್ಮೇಲೆ ಪೂಜೆನ ಹೇಗ್ ಮಾಡ್ತಾಳೆ? ಅದಕ್ಕೆ ಪೂಜೆಗೆ ನೀನು ಜಯರಾಮೇ ಕೂತ್ಕೊಳ್ಳಿ. ಭವಾನಿ ಅತ್ತೆಗೆ ಕೋಲ್ ಕೊಟ್ಟು ಹೊಡ್ಸ್ಕೊಳ್ಳೋದು ಬೇಕಿತ್ತ? ವೈಜಯಂತಿ ಅತ್ತೆ ಹೈಲೈಟ್ ಆಗಬಾರ್ದು ಅಂತ ಹೇಳಿ ಹೇಳಿ ಅವರೇ ವೈಜಯಂತಿ ಅತ್ತೆಗೆ ಮಿರ್ಚಿ ಲೈಟ್ ಹಾಕಿ ಬಲ್ಪ್ ಆನ್ ಮಾಡ್ತಾ ಇದ್ದಾರೆ. ಅತ್ತೆ, ನಾನು ಈ ಮನೆಗೆ ಹಿರಿ ಸೊಸೆ. ಹಿರಿ ಸೊಸೆ ಅಂದ್ ಮಾತ್ರಕ್ಕೆ ಹಿರಿತನ ಬರಲ್ಲ. ಹಿರಿತನ ಉಳಿಸ್ಕೊಳಕ್ಕೆ ನಿನಗಿನ್ನೂ ಸಮಯ ಬೇಕು. ಅದ್ ಯಾವತ್ತು ರೂಢಿ ಆಗುತ್ತೋ ಅವತ್ತು ನಿಮ್ಮನ್ನ ಪೂಜೆ ಕೂರಿಸ್ತೀನಿ. ಅದಕ್ಕೆ ಏನೋ ಬರಕ್ಕೆ ಹೇಳಿದ್ರಲ್ಲ, ಏನು ವಿಷಯ? ವರ್ಷ ಇಡೀ ಅವ್ರಿವ್ರ ಹತ್ರ ಕೆಲಸ ಮಾಡಿಸ್ತೀವಿ. ಕೊನೆ ಪಕ್ಷ ಪೂಜೆ ದಿನ ಆದ್ರೂ ಮನೆಯವರೇ ಪೂಜೆ ಕೆಲಸ ವಹಿಸ್ಕೊಳ್ಳಿ. ಕೆಲ್ಸದವ್ರಿಗೆ ಹೇಳಿ ನಿಮ್ ಸ್ಥಾನನ ಕಡಿಮೆ ಮಾಡ್ಕೋಬೇಡಿ.
ಅಕ್ಕ ಖುಷಿನಾ? ಆಹಾ, ನಿನ್ ಕಿವಿಗೆ ಜುಮ್ಕಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಕ್ಕ. ನಿನ್ ಫ್ರೆಂಡ್ಗೆ ಒಳ್ಳೆ ಟೇಸ್ಟ್ ಇದೆ ಬಿಡು. ಅಲ್ವಾ, ನನಗೆ ಸೂಟ್ ಆಗ್ತಾ ಇದೆ. ಇನ್ನು ನಿಜವಾಗ್ಲೂ ವಿಕ್ಕಿನೇ ಸೆಲೆಕ್ಟ್ ಮಾಡಿದ್ದ? ಯಾಕೆ? ಹುಡುಗರಿಗೆ ಇಷ್ಟು ಚೆನ್ನಾಗಿ ಜುಮ್ಕಿ ಆಡ್ಸಕ್ ಬರುತ್ತಾ ಅಂತ ಡೌಟ್ ಆಯ್ತು, ಅದಕ್ಕೆ. ಆಡ್ಸಿದ್ದಾರೆ ಅಂದಮೇಲೆ ಅವ್ರ ಸೆಲೆಕ್ಷನ್ ಚೆನ್ನಾಗಿದೆ ಅಂತಾನೆ ಅರ್ಥ. ಆದ್ರೂ ಅವನ್ ಯಾಕೆ ನಿಂಗೆ ಜುಮ್ಕಿ ಆರಿಸ್ಕೊಡ್ಬೇಕು? ಫ್ರೆಂಡಿಗೆ ಏನಾದರೂ ಗಿಫ್ಟ್ ಕೊಡೋಣ ಅಂತ ಸೆಲೆಕ್ಟ್ ಮಾಡಿದ್ರು. ನಂಗೆ ಹಾಗೆ ತಗೊಳಕ್ ಮುಜುಗರ ಆಯ್ತು, ಅದಕ್ಕೆ ನಾನೇ ದುಡ್ಡು ಕೊಟ್ಟು ತಗೊಂಡ್ ಬಂದೆ. ಅದೇ ಅಕ್ಕ, ಗಿಫ್ಟ್ ಯಾಕೆ ಕೊಡ್ಬೇಕು? ಯಾಕೆ ಕೊಡಬಾರ್ದು? ನಿನ್ನ ಫ್ರೆಂಡ್ ಮನೆಗೆ ಯಾವತ್ತೂ ಏನೋ ಗಿಫ್ಟೇ ಕೊಟ್ಟಿಲ್ವಾ? ಅಷ್ಟಕ್ಕೂ ನಾನೇ ದುಡ್ಡು ಕೊಟ್ಟು ತಂದಿರೋದನ್ನ ಗಿಫ್ಟ್ ಅನ್ನಲ್ಲ. ಆರಿಸಿದ್ರು ಗಿಫ್ಟೇ. ಮನು ಹುಡುಗ ಅಕ್ಕ, ಆದ್ರೆ ಒಂದು ಹುಡುಗಿಗೆ ಹುಡುಗ ಗಿಫ್ಟ್ ಕೊಡ್ತಾನೆ ಅಂದ್ರೆ ಅಂದ್ರೆ ನಿನ್ನ ಇಂಪ್ರೆಸ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾನಾ ಅಂತ ಡೌಟು. ನನ್ನನ್ನು ಯಾಕೋ ಇಂಪ್ರೆಸ್ ಮಾಡಬೇಕು? ದಡ್ಡಿ ಲೈ ನೋಡ್ಯಾಕೆ. ರೀ, ನಾನು ತಮಾಷೆಗೆ ಹೇಳಿದ್ರೆ ನಿಜವಾಗ್ಲೂ ಕರ್ಕೊಂಬಂದ್ರಾ? ಮತ್ತೆ ಬಿಟ್ಬಿಡ್ತೀವಾ? ಬನ್ನಿ. ಸರಿ. ರೀ, ಆ ಕಡೆ ಅಲ್ಲ, ಈ ಕಡೆ. ಇಲ್ಲ ರೀ, ನಂಗೆ ಭಯ ಆಗತ್ತೆ. ಭಯನಾ? ನಾನು ಇದೀನಲ್ಲ. ನೋಟದ ಕಿಡಿಸೋಕಿಸಿ ಸುಡಬೇಡವೇ ನನ್ನಿ ಥರ ತುಸು ಕರುಣೆ ತೋರಿಸು ಬಡಪಾಯಿಗೆ ಅತಿಯಾಗಿದೆ ಆಕರ್ಷಣೆ ಏನಾದರೂ ನೀನೆ ಹೊಣೆ ಇರಲಾರೆ ಸುಮ್ಮನೆ ತುಸು ಕರುಣೆ ತೋರಿಸು ಬಡಪಾಯಿಗೆ. ಸರ್, ಏನ್ ಮಾಡ್ತಿದ್ದೀರಾ? ವಿಕ್ಕಿ, ನಿಮ್ಗೆ ಚಿನ್ನದ ಸೂಜಿಯಲ್ಲಿ ಚುಚ್ಚಿದ್ರೆ ನೋವಾಗುತ್ತೆ, ಅದಕ್ಕೆ ಗನ್ ಶಾಟ್ ಮಾಡ್ತಾ ಇದ್ದಾರೆ. ಇದು ಬೇಡ ಅಂದ್ರೆ ನಿಮಗೆ ಕಿವಿ ಹೇಗೆ ಚುಚ್ಚೋದು? ಚುಚ್ಚೋದೆಲ್ಲ ಏನು ಬೇಡ ರೀ, ನನ್ ಬಿಟ್ಬಿಡಿ. ವಿಕ್ಕಿ, ಹಾಗೆಲ್ಲ ಹಠ ಮಾಡಬಾರ್ದು. ಏನು ನೋವಾಗಲ್ಲ, ನಾನು ಇದೀನಲ್ಲ. ನನ್ನ ಅಂಗೈಲಿ ನೀಡು ನಿನ್ನ ಅಂಗೈನ, ಭೂಮಿನೇ ಏಳು ಸುತ್ತು ಸುತ್ತೋಣ, ನಿನ್ನ ಮುಂದೆ ಮಂಡಿಯೂರಿ ನಿನ್ನನ್ನೇ ನೋಡುತ್ತಾ ಕಳೆವಾಸೆ ಸಂಪೂರ್ಣ ಜೀವಿತ. ಎದುರಲ್ಲಿ ನಿಂತು ನಗುವಾಗ ನಾನಂತೂ ಅಸಹಾಯಕ, ತುಸು ಕರುಣೆ ತೋರಿಸು ಬಡಪಾಯಿಗೆ. ಆದ್ರೂ ನನಗೆ ಭಯ ಆಗ್ತಿದೆ ರೀ. ಹೆದರ್ಕೋಬೇಡಿ ವಿಕ್ಕಿ, ನಾನು ನಿಮ್ ಜೊತೆನೇ ಇದ್ದೀನಿ, ಸರಿನಾ? ಬರೆ ಬರೆ ನೋಡಿ ಬರಿ ಬರಿಯಾಗಿ ಬರೆಸುವೆ ನನ್ನನೆ, ಎಂಥ ನಶೆ ಇದೆ ಈ ಒಲವಿನಲ್ಲಿ, ಎಂಥ ಮದಿಗೆ ನಾದೆ ಬಲಿ. ಸಣ್ಣ ಸರಿಗೆ ಸಾಕು ನನಗೆ ನಿನ್ನ ಜೊತೆಯಲ್ಲಿ, ನಿನ್ನ ಕಲೆಯಲ್ಲಿ, ನಿನ್ನ ಮನಸ್ಸಲ್ಲಿ. ಅವನ್ ಯಾಕೋ ನಿಂದೇ ಕನ್ಸ್ಕಾಂತರವಾಗಿದೆ.
ಮಾಡ್ತಿದ್ದೆ ನನ್ನ ರೂಮಲ್ಲಿ? ಎಂತ ಒಳ್ಳೆ ಕನಸು, ಎಲ್ಲ ಹಾಳು ಮಾಡಿದೆ. ಕನ್ಸ? ಯಾವ ಕನ್ಸಣ್ಣ? ನಿದ್ದೆ ಮಾಡಾದ್ಮೇಲೆ ಕನ್ಸು ಬೀಳಲ್ವಾ? ಅದು ಸರಿ, ಇಷ್ಟೊತ್ತಲ್ಲಿ ನನ್ನ ರೂಮಲ್ಲಿ ಏನು ಮಾಡ್ತಿದ್ಯಾ? ಕಳ್ಳಿ ಥರ ಏನೋ ಬೀಳಿಸ್ದೆ ತಾನೆ? ಏನು ಇಲ್ಲ ಅಣ್ಣ, ನೀನಿವಾಗ ನೋಡ್ತಾ ಇರೋದು ಕನ್ಸೆ. ಎಲ್ಲಿ ಕಣ್ ಮುಚ್ಚಿ ಕಣ್ಬಿಡು ನೋಡೋಣ. ಹೌದಾ? ಬಾಯಿಲಿ. ನಾನೀಗ ಹೊಡೆದಿದ್ದು ಕನ್ಸೆ. ನಾನು ಕಣ್ಣು ಮುಚ್ಚಿದಾಗ ಎಸ್ಕೇಪ್ ಆಗೋಣ ಅಂತ ನೋಡ್ತಿದ್ಯಾ? ಯಾಕೆ ಬಂದಿದ್ದು ನನ್ನ ರೂಮ್ಗೆ? ಮತ್ತಿನ್ನೇನು, ನಾಳೆ ನಂಗೆ ಎಕ್ಸಾಮ್ಸ್ ಇಲ್ಲ, ಇರೋ ಒಂದು ಸ್ಪೆಷಲ್ ಕ್ಲಾಸ್ಗೂ ರಜೆ ಹಾಕಿದ್ದೀನಿ. ಅದನ್ನ ಹೇಳಿದ್ರೆ ನೀನು ಕೇಳಲ್ಲ, ಬೆಳಗ್ಗೆ ಬೇಗ ಬಂದು ಎಫ್ಸಿ ಕಾಲೇಜಿಗೆ ಕರ್ಕೊಂಡು ಹೋಗ್ತೀಯ. ಅದಕ್ಕೆ ನಿನ್ನ ಅಲಾರ್ಮ್ ಆಫ್ ಮಾಡೋಣ ಅಂತ ಬಂದೆ ಅಷ್ಟೇ. ಅಯ್ಯೋ ಪಾಪಿ, ನಾನು ದಿನನೇ ಹಾಳು ಮಾಡ್ಬೇಕಂತಿದ್ಯಾ? ಬೆಳಗ್ಗೆ ಎದ್ದೇಳಕ್ಕೆ ರಾತ್ರಿ ನಿಂಗೆ ನಿದ್ದೆ ಬಂದ್ರೆ ತಾನೆ ಯಾವ್ದಾವ್ದೋ ಕನ್ಸು ಕಾಣ್ತಿರ್ತೀಯಲ್ಲ. ಕನ್ಸ? ನಾನೇನು ಕಾಣ್ತಿಲ್ವಲ್ಲ. ಓ ಹೌದಾ? ಹಾಗೇನಿಲ್ವಾ? ಮತ್ತೆ ಈ ಕಿವಿ ಯಾಕೆ ನೋಡ್ತಿದೆ ಸಾಹೇಬ್ರಿಗೆ? ನೋಡ್ತಿದ್ದೆ, ಬಿಡೆ ಬಿಡೆ. ನಾನೇನೋ ಕಿವಿ ಬಿಡ್ತೀನಿ, ಆದ್ರೆ ಕನ್ಸಲ್ಲಿ ಕಿವಿ ಯಾರು ಹೆಣ್ತಿರೋದು ಸಾಹೇಬ್ರಿಗೆ? ನೀನ್ ಏನೇನೋ ಯೋಚನೆ ಮಾಡಿ ನನ್ನ ತಲೆಗೂ ಹುಳ ಬಿಡ್ಬೇಡ. ವಿಕ್ಕಿ ಹಾಗಲ್ಲ. ಸರಿ, ಆ ವಿಚಾರ ಬಿಡು. ನೀನು ದಿ ಗ್ರೇಟ್ ಮಲ್ಲಿ, ನನ್ನಕ್ಕ, ಒಂದು ಹುಡ್ಗ ಸೆಲೆಕ್ಟ್ ಮಾಡಿರೋ ಜುಮ್ಕಿ ತಗೊಳ್ಳೋದ? ಅದೇಗೆ? ವಿಕ್ಕಿ ತುಂಬಾ ಒಳ್ಳೆಯವರು ದತ್ತು. ತಗೋ ಅಂತ ಒತ್ತಾಯ ಮಾಡಿದ್ರು. ಹಾಗೆ ಜುಮ್ಕಿ ಮಾರೋ ಹುಡ್ಗನ್ಗೂ ಒಳ್ಳೇದಾಗುತ್ತೆ ಅಂತ ತಗೊಂಡಪ್ಪ. ಅಷ್ಟೇನಾ? ಮತ್ತೇನಿರುತ್ತೆ, ಫ್ರೆಂಡ್ ತಗೋ ಅಂತ ಹೇಳಿದಾಗ ಬೇಡ ಅಂತ ಜಂಬ ಮಾಡಕ್ಕಾಗುತ್ತಾ? ಅದಕ್ಕೆ ತಗೊಂಡೆ. ಬರೀ ಫ್ರೆಂಡಾ? ಅವಳು ನೋಡಕ ಚೆನ್ನಾಗಿದ್ದಾಳ? ಅವಳ? ಯಾರು ಅವಳು? ಅದೇ ನಿನ್ ಕನ್ಸಲ್ ಬಂದು ಕಾಡಿಸ್ತಾ ಇದ್ದಾಳಲ್ಲ, ಆ ಹುಡ್ಗಿ. ಹುಡುಗಿನ? ಸುಮ್ಮನೆ ಭ್ರಮೇಲಿ ಏನೇನೋ ಮಾತಾಡಬೇಡ ನೀನು. ಈ ವಯಸ್ಸಲ್ಲಿ ಹುಡ್ಗಿರ್ ಕನ್ಸ್ ಕಾಣ್ದೆ ಯಾರ್ ಕನ್ಸ್ ಕಾಣ್ತೀಯಾ? ನನ್ನ ವಯಸ್ಸಿನ ಬಗ್ಗೆ ಮಾತಾಡೋಷ್ಟು ನಿಂಗೆ ವಯಸ್ಸಾಯ್ತಾ? ಅಣ್ಣ, ನಾನೇನ್ LKG ಸ್ಟೂಡೆಂಟ್ ಅಲ್ಲ, ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ. ನನ್ಗೆಲ್ಲ ಅರ್ಥ ಆಗತ್ತೆ. ಅಂದ್ರೆ ಅಲ್ಲ ಅಕ್ಕ, ಆ ವಿಕ್ಕಿ ತುಂಬಾ ಒಳ್ಳೆಯವನು ಅಂತೀಯ, ನಮ್ ತರನೇ ಮಿಡಲ್ ಕ್ಲಾಸು ಅಂತೀಯ. ಅದು ಅಲ್ದೆ ನೆನ್ನೆ ನೀನ್ ಬೇಜಾರಲ್ಲಿದ್ದಾಗ ಅವ್ರು ಕಾಲ್ ಮಾಡಿದ ತಕ್ಷಣ ಎಷ್ಟು ಖುಷಿಯಾಗಿದ್ದೆ, ನೆನ್ಪಿದ್ಯಾ? ಹೌದು. ಅದಕ್ಕೇನು? ನೀನ್ ಯಾಕೆ ವಿಕ್ಕಿನ ಬರೀ ಫ್ರೆಂಡ್ ಅಂತ ನೋಡ್ಬೇಕು? ಮತ್ ಹೇಗ್ ನೋಡ್ಬೇಕು? ಶತ್ರು ತರನಾ? ಅಲ್ಲ ಅಕ್ಕ, ಫ್ರೆಂಡ್ಗೂ ಮೇಲೆ. ನಿನ್ ತಲೆ. ನನ್ನ ಕನ್ಸಲ್ಲಿ ಕಿವಿ ಚುಚ್ಚಿಸ್ಕೊತಿದ್ದೆ, ಅದಕ್ಕೆ ಎಚ್ಚರ ಆಯ್ತು. ಹೇ ಅಷ್ಟೇನಾ? ಛೇ, ನಾನು ಏನೇನೋ ಅನ್ಕೊಂಡೆ. ಏನೇನು ಅನ್ಕೊಂಡೆ? ಏನೋ ಒಳ್ಳೆ ಹುಡುಗ ಅಂತ ಹೇಳ್ದೆ, ಅದು ಅಲ್ದೆ ಅವ್ನು ನಿಂಗೆ ಲೈನ್ ಬೇರೆ ಹೊಡಿತಿದ್ದಾನೆ. ಯೋಚನೆ ಮಾಡೋದ್ರಲ್ಲಿ ತಪ್ಪೇನು? ತಪ್ಪ? ಹೇಳ್ತೀನಿ ನಿಂಗೆ. ಅಕ್ಕ ಅಕ್ಕ, ನಾನೇನು ಹೇಳ್ಬಾರ್ದು ಹೇಳ್ದೆ? ಹೇಳೋದೆಲ್ಲ ಹೇಳ್ಬಿಟ್ಟು ಏನ್ ತಪ್ಪ ಹೇಳ್ದೆ ಅಂತ ಬೇರೆ ಹೇಳ್ತಿದ್ಯಾ? ಏನೋ ಒಳ್ಳೆ ಹುಡುಗ ಬಂದ್ ಫ್ರೆಂಡ್ ಆಗಿದ್ದಾನೆ, ಅವ್ನು ನನ್ನ ಭಾವ ಆದ್ರೆ ಚೆನ್ನಾಗಿರುತ್ತೆ ಅನ್ಸ್ತು, ಅದಕ್ಕೆ ಹೇಳ್ದೆ. ನಾನು ಏನ್ ಅನ್ಕೊಂಡೆ ಅಂದ್ರೆ, ನೀನು ಒಂದ್ ಹುಡ್ಗಿನ್ ಲವ್ ಮಾಡ್ತಿದ್ಯಾ, ಆ ಹುಡ್ಗಿ ಜೊತೆ ನಿನ್ ಮದ್ವೆ ಆಗತ್ತೆ. ನಿನ್ ಮದ್ವೆಲಿ ನಾನ್ ಹೇಗ್ ರೆಡಿ ಆಗ್ಬೇಕು, ಯಾವ ತರ ಜ್ಯುವೆಲ್ಸ್ ಹಾಕೋಬೇಕು, ಯಾವ ತರ ಹೇರ್ ಸ್ಟೈಲ್ ಮಾಡ್ಕೋಬೇಕು, ಆಮೇಲೆ ನಿನ್ ತಾಳಿ ಕಟ್ಟುವಾಗ ನಿನ್ ಕಾಲ್ ಹೇಗ್ ಎಳಿಬೇಕು ಅಂತೆಲ್ಲ ಅನ್ಕೊಂಡೆ. ಅತಿ ಆಯ್ತು ನಿಂದು ದತ್ತು, ಇಳಿ ಕೆಳಗೆ. ನೀನ್ ಹೊಡಿತೀಯ ಅಂತ ಗೊತ್ತಿದ್ರು ಇಳಿಬೇಕಾ? ನಾನು ಇಳಿಯಲ್ಲ. ನನಗ್ ಮೇಲೆ ಹತ್ತಕ್ ಆಗಲ್ಲ ಅನ್ಕೊಂಡಿದ್ಯಾ ನಿನ್ನ? ಸ್ಟಾಪ್. ಸರಿ, ಇವಾಗ ನಾನು ಏನು ಹೇಳಲ್ಲ. ನೆಕ್ಸ್ಟ್ ಟೈಮ್ ಅವ್ನು ಸಿಕ್ಕಿದಾಗ ನೀವು ನನಗೆ ಲೈನ್ ಹೊಡಿತಿದ್ದೀರಾ ಅಂತ ನೀನೇ ಡೈರೆಕ್ಟಾಗಿ ಕೇಳು. ನಾನಾ? ನೀನೇ. ನನ್ನ ಮಾತು ಸುಳ್ಳಾದ್ರೆ ಅವಾಗ ಬಂದೋಡಿ. ಈಗ ಸುಮ್ಮನೆ ನಾನೇ ಕೊಡ್ಸ್ಕೊಳ್ಳಿ. ಅಕಸ್ಮಾತ್ ಅವನೇನಾದ್ರೂ ನಿಂಗೆ ಲೈನ್ ಹೊಡಿತಿದ್ದಾನೆ ಅಂತ ಗೊತ್ತಾದ್ರೆ ಆಗ ಮುಂದೇನು ಮಾಡೋದು ಅಂತ ಯೋಚನೆ ಮಾಡು. ತಾಳಿ ಕಟ್ಟೋ ಕನ್ಸಾದ್ರೂ ಕಾಣು, ನನ್ಗೆ ಒಂದ್ ರೀಸನ್ ಸಿಗುತ್ತೆ ನನ್ನ ಹೊಸ ಲೆಹಂಗಾ ಹಾಕೊಳಕ್ಕೆ. ಈಗಲೇ ಯೋಚನೆ ಮಾಡ್ತಿದ್ಯಾಕ? ನನ್ನ ಕನಸು ನಿನ್ನ ಕನಸು, ಇಬ್ರು ಕನಸು ನನ್ನ ಸಾಗತ್ರಿಯ. ನೋಡ್ತಿರೋ, ಆದಷ್ಟು ಬೇಗ ಮಿಸ್ ಮೂಗುತಿ ಕೈ ಹಿಡಿದು ಈ ಮನೆ ತುಂಬಿಸ್ಕೊಳ್ತೀವಿ.